ಸರ್ ವಿಜಯ್ ಕೂಡ ದೆಹಲಿಗೆ ಬಂದಿದ್ದಾರೆ. ಈಗ ಸೋಮಣ್ಣವರ ನಿವಾಸಕ್ಕೆ ತಾವು ಕೂಡ ತೆರಳ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಭೇಟಿ ಏನಾದ್ರು ಆಗುವಂಥ ಸಾಧ್ಯತೆ ಅಥವಾ ಸಂಧಾನ ಏನೋ ಆಗುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥ. ಏನು ಸಂಧಾನ ಇಲ್ಲರಿ, ಅಂಥದ್ದೊಂದು ಸಂಧಾನ ಆಗುವಂಥ ಏನು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಹೊಸ ಒಂದು ಚೈತನ್ಯ ತುಂಬುವಂಥ ಕೆಲಸ ಆಗಬೇಕು. ಮೊನ್ನೆ ಲೋಕಸಭೆಯಲ್ಲಿ ನಾವು ನಿರೀಕ್ಷಿತವಾಗಿ ಸುಮಾರು 25 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿತ್ತು. ಆ ದುರ್ದೈವ ಅಂದರೆ ಯಾರು ಇವತ್ತು ಪಕ್ಷದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪಕ್ಷ ವಿರುದ್ಧ ಮಾಡಿದ್ರಿಂದ ನಾವು ಸೋತಿದ್ದೀವಿ. ಅಧ್ಯಕ್ಷರು ಟೆನ್ಷನ್ ಆಗಿದ್ದಾರೆ, ಯಾಕಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ಡೆಲ್ಲಿಗೆ ಬಂದು ಬೇರೆ ಬೇರೆಯವ್ರನ್ನ ಭೇಟಿ ಮಾಡ್ತಿದ್ದೀರಿ, ಸ್ವಲ್ಪ ಆತಂಕ ಆಗಿದ್ದಾರೆ. ಅವರು ಬಂದು ಡೆಲ್ಲಿಗೆ ಬಂದು ಹೈಕಮಾಂಡ್ ನಾಯಕರು ಭೇಟಿ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಟೆನ್ಷನ್ ಆಗಿ ನನಗೆ ಗೊತ್ತಿಲ್ಲ, ಆದ್ರೆ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೆನ್ಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಸರ್ ಕಳೆದ ಬಾರಿ ತಾವು ಬಂದಾಗ ಹೈಕಮಾಂಡ್ ನಾಯಕರು ಸಿಕ್ಕಿರಲಿಲ್ಲ ಅಲ್ರಿ, ನಾವು ಯಾವುದೇ ರಾಷ್ಟ್ರೀಯ ನಾಯಕರ ಅಪಾಯಿಂಟ್ಮೆಂಟೇ ಕೇಳಿಲ್ಲ ಕಳೆದ ಬಾರಿ. ನಾವು ಯಾವುದೇ ಬಂದ ದಾರಿಗೆ ಸುಂಕ ಇಲ್ಲ, GST ಇಲ್ಲ ಅಂತ ಹೇಳಿದ್ರು ಕೆಲವೊಂದು ಮಂದಿ. ನಾವು GSTನೂ ಕೊಡೋರಲ್ಲ, ಸುಂಕನೂ ಕೊಡೋರಲ್ಲ, ನಮ್ಮ ರೊಕ್ಕದಲ್ಲೇ ಟಿಕೆಟ್ ತೊಗೊಂಡು ಇದು ಕರ್ನಾಟಕ ಭವನ ಅತಿ ಚೀಪ್ ರೇಟ್ನಲ್ಲಿ ನಮಗೆಲ್ಲ ಕೊಡ್ತಾರೆ, ಬಿಡ್ತೀವಿ. ಏನು ನಾವು ಮೊನ್ನೆ ಬಂದಿದ್ದು ಫೌಂಡೇಶನ್ ಹಾಕ್ಲಿಕ್ಕೆ ಬಂದಿದ್ದು. ನಾವು ಯಾರು ರಾಷ್ಟ್ರೀಯ ನಾಯಕರನ್ನ ಬರೀ ನಾವೇ ಭೇಟಿ ಆಗೋದ್ರಿಂದ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿ ಮುಜುಗರ ಆಗಬಾರ್ದು. ನಮ್ಮ ಸಂಸತ್ ಸದಸ್ಯರು ಅವ್ರದ್ದು ಸಹ ಭಾವನೆಗಳು ಭಾಳ ಅವಶ್ಯ ಇದೆ. ಇವಾಗ ಸಂಸತ್ ಸದಸ್ಯರ ಭಾವನೆಗಳನ್ನು ಸಹ ಕೇಂದ್ರ BJP ಭಾಳಷ್ಟು ಪ್ರಮುಖವಾಗಿ ತಗೋತದೆ. ಆ ದೃಷ್ಟಿಕೋನದಿಂದ ಅವ್ರ ವಿಚಾರ ಏನಿದೆ, ಅನೇಕ ಸಂಸದರನ್ನು ಆ ಸಲ ಬಂದಾಗ ನಾವು ಸಂಸದರುಗಳನ್ನು ಭೇಟಿಯಾಗಿದ್ದೀವಿ. ಎಲ್ಲರೂ ನಮ್ಮ ಒಂದು ವಿಚಾರಕ್ಕೆ ಸಹಮತಿದೆ. ಫೌಂಡೇಶನ್ ಸ್ಟ್ರಾಂಗ್